ಮಂಡ್ಯದ ಪುಟ್ಟ ಬಾಲಕನಿಗೆ ಅಪರೂಪದ ಕಾಯಿಲೆ ಇದೆ. ಮಗನನ್ನ ಉಳಿಸಿಕೊಡಿ ಅಂತ ಎಚ್ಡಿಕೆ ಬಳಿ ಪೋಷಕರು ಮನವಿ ಮಾಡಿಕೊಂಡಿದ್ದಾರೆ. ಮಂಡ್ಯದ ಪುಟ್ಟ ಬಾಲಕ, ಆತನಿಗೆ ಅಪರೂಪದ ಕಾಯಿಲೆ ಇದೆ. ಮಗನನ್ನ ಉಳಿಸಿಕೊಡಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಳಿ ಪೋಷಕರು ಬಂದು ಮನವಿ ಮಾಡಿಕೊಂಡಿದ್ದಾರೆ. ಶಿವಾರ ಗ್ರಾಮದ 2 ವರ್ಷದ ಸಾಯಿ ಚಿರಾಗ್ಗೆ SMA ಕಾಯಿಲೆ. ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಕೊಡದೆ ಹೋದರೆ ವಿಕಲಚೇತನನಾಗುವ ಆತಂಕ ಪೋಷಕರನ್ನ ಕಾಡ್ತಾ ಇದೆ. ವಿದೇಶದಲ್ಲಿ ಬಾಲಕನ ಚಿಕಿತ್ಸೆಗೆ 16 ಕೋಟಿ ರೂಪಾಯಿ ಬೇಕಂತೆ. PF ಫಂಡ್ ಮೂಲಕ ಸಹಕಾರ ನೀಡುವ ಮಾತನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ವೈಯಕ್ತಿಕವಾಗಿಯೂ ಮಗುವಿಗೆ ಸಹಾಯ ಮಾಡ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. 6 ತಿಂಗಳ ಒಳಗೆ ಆ ಬಾಲಕನಿಗೆ ಚಿಕಿತ್ಸೆ ಕೊಡಿಸಲೇಬೇಕು. ಚಿಕಿತ್ಸೆ ಕೊಡದೆ ಹೋದರೆ ಮಗನನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಪೋಷಕರು. ಹಾಗಾಗಿ ಇವತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಗನನ್ನ ಉಳಿಸಿಕೊಡಿ ಅಂತ ಅಂಗಲಾಚಿದ್ದಾರೆ. ಹೇಳಿ ಸರ್, ಏನಾಗಿದೆ ಮಗುಗೆ SMA ಅಂತ ಕಾಯಿಲೆ ಸರ್. ಅದು ಮಗುಗೆ 2 ವರ್ಷ. ಮಗುಗೆ SMA ಅಂತ ಕಾಯಿಲೆ. ಈಗ 2 ವರ್ಷ ಅವನಿಗೆ. ಇದು ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಅಂತ ಹೇಳ್ತಾರೆ. ಇದು ಜೆನೆಟಿಕ್ ಡಿಸಾರ್ಡರ್. ತುಂಬಾ ರೇರ್ ಆಗಿ ಬರೋದು. ಆಲ್ಮೋಸ್ಟ್ ಲಕ್ಷಕ್ಕೆ 1-2 ಮಕ್ಕಳಿಗೆ ಅಷ್ಟೇ ಬರೋದು. ಏನಂದ್ರೆ ಇವಾಗ ಅವನಿಗೆ ಆ ಇಶ್ಯೂ ಇಂದ ಕಾಲ್ ನಿಂತ್ಕೊಳಕ್ಕಾಗಲ್ಲ, ಅವನು ನಿಂತ್ಕೊಳಕ್ಕಾಗಲ್ಲ, ಕುತ್ಕೊಳ್ಳೋಕ್ಕೂ ಆಗಲ್ಲ. ತುಂಬಾ ಕಷ್ಟ ಇದೆ. ಅದು ಹೋಗ್ತಾ ಹೋಗ್ತಾ ಬಾಡಿಗೆ ಇನ್ನೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆಮೇಲೆ ನಾವು ಅಂದ್ರೆ ಕುತ್ಕೊಳ್ಳೋಕ್ಕಾಗಲ್ಲ, ಮಲಗಿದ್ರೆ ಹಂಗೆ ಮಲಗಿರ್ತಾನೆ. ಅಕಸ್ಮಾತ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಆಲ್ಮೋಸ್ಟ್ 5-6 ವರ್ಷದಲ್ಲಿ ಮಗು ಇರಲ್ಲ. ಆಮೇಲೆ ನೆಕ್ಸ್ಟ್ ಏನಂದ್ರೆ ತುಂಬಾ ಲೇಟ್ ಮಾಡಿದ್ರೆ ಈ ಟ್ರೀಟ್ಮೆಂಟ್ಗೆ ಆಮೇಲೆ ಮಗು ಅದು ಈಗ ನಿಂತ್ಕೊಳಕ್ಕಾಗಲ್ಲ. ಇಮಿಡಿಯೇಟ್ ಇಂಜೆಕ್ಷನ್ ಮಾಡಿಸಿದ್ರೆ ಅಟ್ಲೀಸ್ಟ್ ನಿಂತ್ಕೋಬಹುದು, ನಡೆಯೋದಕ್ಕೆಲ್ಲ ಕಷ್ಟ ಆಗ್ಬೋದು, ನಿಂತ್ಕೋಬಹುದು. ಅಕಸ್ಮಾತ್ ಇನ್ನೊಂದು 6 ತಿಂಗಳು 1 ವರ್ಷ ಬಿಟ್ರೆ ಅದು ಕೂಡ ಆಗಲ್ಲ. ಆಮೇಲೆ ಇಂಜೆಕ್ಷನ್ ಮಾಡಿಸೋದು ಕೂಡ ವೇಸ್ಟ್. ಅವನು ಲೈಫ್ ಪೂರ್ತಿ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು. ಸೊ ಎಷ್ಟು ಲೇಟ್ ಮಾಡ್ತೀವೋ ಅಷ್ಟು ಎಫೆಕ್ಟು. ತುಂಬಾ ಆಲ್ಮೋಸ್ಟ್ 4-5 ವರ್ಷ ಬಿಟ್ಬಿಟ್ರೆ ನಾವು ಆಮೇಲೆ ಮಗು ಏನೇ ಮಾಡಿದ್ರು ಬದುಕಕ್ಕಾಗಲ್ಲ. ತುಂಬಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.